ಇನ್ನು ಪಾಕಿಸ್ತಾನಿಗಳು ಭಾರತ ತೊರೆಯುವುದಕ್ಕೆ ಇವತ್ತೇ ಡೆಡ್ ಲೈನ್. ಹೀಗಾಗಿ ಅಟ್ಟಾರಿ ಬಾರ್ಡರ್ನತ್ತ ಪಾಕಿಸ್ತಾನಿ ಪ್ರಜೆಗಳು ದೌಡಾಯಿಸ್ತಾ ಇದ್ದಾರೆ. ಅಟ್ಟಾರಿ ಗಡಿಯಿಂದಲೇ TV9 ಎಕ್ಸ್ಕ್ಲೂಸಿವ್ ವರದಿ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ನೋಡೋಣ ಬನ್ನಿ. ಕುಟುಂಬಗಳೆಲ್ಲ ವಾಪಸ್ ಪಾಕಿಸ್ತಾನಕ್ಕೆ ತೆರಳುತ್ತಿವೆ. BSF ಅಧಿಕಾರಿಗಳು ಪಾಸ್ಪೋರ್ಟ್ಗಳನ್ನು ಪರಿಶೀಲನೆ ಮಾಡುತ್ತಿದ್ದಾರೆ. ಕೇವಲ ಪಾಕಿಸ್ತಾನದ ನಾಗರಿಕರನ್ನು ಭಾರತೀಯ ಇಮಿಗ್ರೇಷನ್ ಕೌಂಟರ್ ಬಳಿ ತೆರಳಲು ಬಿಡಲಾಗ್ತಿದೆ. ಈ ದೃಶ್ಯಗಳನ್ನು ನಾವು ಅಟ್ಟಾರಿ ಗಡಿಯಿಂದ ನಿಮಗೆ ತೋರಿಸುತ್ತಿದ್ದೇವೆ. BSF ಅಧಿಕಾರಿಗಳು ನಿರಂತರವಾಗಿ ಪಾಸ್ಪೋರ್ಟ್ ಪರಿಶೀಲನೆ ಮಾಡುತ್ತಿದ್ದಾರೆ. ಪಾಸ್ಪೋರ್ಟ್ ಚೆಕ್ ಮಾಡಿದ ಬಳಿಕವೇ ಮುಂದಕ್ಕೆ ತೆರಳಲು ಅನುಮತಿ ನೀಡಲಾಗುತ್ತೆ. ಇಲ್ಲಿ ದೊಡ್ಡ ಕ್ಯೂ ಇದೆ. ಅಟ್ಟಾರಿ ಗಡಿಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಪಾಕಿಸ್ತಾನದ ನಾಗರಿಕರು ಆದಷ್ಟು ಬೇಗ ತಲುಪಬೇಕು ಅಂತ ಬಯಸುತ್ತಿದ್ದಾರೆ. ಬೆಳಿಗ್ಗೆಯಿಂದ ಅಟ್ಟಾರಿ ಬಾರ್ಡರ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಪಾಕಿಸ್ತಾನ ಪ್ರಜೆಗಳು ತಮ್ಮ ವಾಹನಗಳಲ್ಲಿ ಕೂತು ಕಾಯುತ್ತಿದ್ದಾರೆ. ಭಾರತ ಮೂಲದವರು ತಮ್ಮ ಸಂಬಂಧಿಕರನ್ನು ಕಳಿಸಿಕೊಡಲು ಬಂದಿದ್ದಾರೆ. ಕೇಂದ್ರ ಸರ್ಕಾರ ನೀಡಿದ್ದ ಗಡುವು ಇವತ್ತಿಗೆ ಮುಗಿಯುವ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯ ಪಾಕಿಸ್ತಾನಿ ಪ್ರಜೆಗಳು ಭಾರತ ತೊರೆಯುತ್ತಿದ್ದಾರೆ. ಏಪ್ರಿಲ್ 29ರ ಒಳಗೆ ಪಾಕಿಸ್ತಾನಿ ಪ್ರಜೆಗಳು ಭಾರತ ತೊರೆಯಬೇಕು ಅಂತ ಕೇಂದ್ರ ಸರ್ಕಾರ ಆದೇಶ ನೀಡಿತ್ತು. ಯಾರಾದರೂ ಭಾರತದಲ್ಲೇ ಉಳಿದುಕೊಂಡ್ರೆ 3 ಲಕ್ಷ ರೂಪಾಯಿ ದಂಡ ಜೊತೆಗೆ 3 ವರ್ಷ ಜೈಲು ಶಿಕ್ಷೆಯ ಎಚ್ಚರಿಕೆ ನೀಡಿದೆ. ಈ ಎಚ್ಚರಿಕೆ ಬಳಿಕ ಪಾಕಿಸ್ತಾನ ಪ್ರಜೆಗಳು ತಮ್ಮ ದೇಶಕ್ಕೆ ತೆರಳುತ್ತಿದ್ದಾರೆ. ಅಟ್ಟಾರಿ ಗಡಿಯಿಂದ ಕ್ಯಾಮರಾಮನ್ ಬೀರ್ ಸಿಂಗ್ ಜೊತೆ ಮೋಹಿತ್ ಮಲ್ಹೋತ್ರಾ, TV9.